ನಮಸ್ಕಾರ. ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ಗೊತ್ತಾ? ಬನ್ನಿ, ಆರ್ಸಿಬಿಯ ಪ್ಲೇ ಆಫ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರ್ಸಿಬಿ ಈ ಆವೃತ್ತಿಯ ಎಲ್ಲಾ 14 ಲೀಗ್ ಪಂದ್ಯಗಳನ್ನ ಆಡಿ ಮುಗಿಸಿದೆ. ಮೊದಲ ಪಂದ್ಯ ಗೆಲ್ಲುವ ಮೂಲಕ ಟೂರ್ನಿಯನ್ನ ಉದ್ಘಾಟನೆ ಮಾಡಿದ್ದ ರೆಡ್ ಆರ್ಮಿ ಇದೀಗ ಸೋಲಿನೊಂದಿಗೆ ಲೀಗ್ ಫೈಟ್ ಅನ್ನ ಮುಗಿಸಿದೆ. ಆದರೆ ಟೇಬಲ್ ಟಾಪರ್ ಆಗಿ ಉಳಿದಿರುವ ಆರ್ಸಿಬಿ ಪ್ಲೇ ಆಫ್ ನಲ್ಲಿ ಎರಡೆರಡು ಬಾರಿ ಫೈನಲ್ ಗಿರುವ ಅವಕಾಶಗಳನ್ನ ಉಳಿಸಿಕೊಂಡಿದೆ. ಹಾಗಾದ್ರೆ ಎರಡನೇ ಕಪ್ಗೆ ಮುತ್ತಿಡೋಕೆ ಹಾಲಿ ಚಾಂಪಿಯನ್ ಆಗಿರುವ ಆರ್ಸಿಬಿ ಮಾಡಬೇಕಾಗಿರೋದೇನು? ಆರ್ಸಿಬಿಯ ನೆಕ್ಸ್ಟ್ ಮ್ಯಾಚ್ ಯಾವಾಗ, ಯಾರ ವಿರುದ್ಧ, ಎಷ್ಟೊತ್ತಿಗೆ, ಪ್ಲೇ ಆಫ್ ನಲ್ಲಿ ಆರ್ಸಿಬಿಯ ಲೆಕ್ಕಾಚಾರ ಹೇಗಿರಬೇಕು, ಇದರೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಹೌದು, 19ನೇ ಸೀಸನ್ 67ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತ ಆರ್ಸಿಬಿ ಈ ಸೋಲಿನೊಂದಿಗೆ ಲೀಗ್ ಹಂತವನ್ನ ಮುಗಿಸಿದೆ. ಈ ಸೋಲಿನ ಹೊರತಾಗಿಯೂ ರಜತ್ ಪಾಟಿದಾರ್ ಪಡೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ಆರ್ಸಿಬಿ ಕ್ವಾಲಿಫೈರ್ 1 ಆಡೋಕೆ ಅರ್ಹತೆ ಪಡೆದುಕೊಂಡಿದೆ. ಇದರೊಂದಿಗೆ ಸತತ ಎರಡನೇ ಆವೃತ್ತಿಯಲ್ಲಿ ಆರ್ಸಿಬಿ ಕ್ವಾಲಿಫೈರ್ 1ರ ಪಂದ್ಯ ಆಡಲಿದೆ. ಲಾಸ್ಟ್ ಸೀಸನ್ ಅಲ್ಲಿ ಎರಡನೇ ಪ್ಲೇಸ್ ಪಡೆದು ಕ್ವಾಲಿಫೈರ್ 1ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಮಣಿಸಿ ಆರ್ಸಿಬಿ ಫೈನಲ್ಗೆ ಏರಿತ್ತು ಮತ್ತು ಈ ಬಾರಿಯೂ ಆರ್ಸಿಬಿ ಕ್ವಾಲಿಫೈರ್ 1ರ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಲೀಗ್ ಹಂತದಲ್ಲಿ ಆರ್ಸಿಬಿ ಆಡಿದ 14 ಪಂದ್ಯಗಳಿಂದ 9 ಗೆಲುವು 5 ಸೋಲಿನೊಂದಿಗೆ 18 ಅಂಕಗಳನ್ನ ಕಲೆ ಹಾಕಿತು. ಅದು ಕೂಡ ಪ್ಲಸ್ 0.783 ನೆಟ್ ರನ್ ಹೊಂದುವ ಮೂಲಕ ಅಂಕಪಟ್ಟಿಯಲ್ಲಿ ಆರ್ಸಿಬಿ ಫಸ್ಟ್ ಪ್ಲೇಸ್ ಪಡೆದುಕೊಂಡಿತ್ತು. ಇದೀಗ ಎರಡನೇ ಟ್ರೋಫಿಗೆ ಮುತ್ತಿಡೋಕೆ ಆರ್ಸಿಬಿ ಉಳಿದಿರುವುದು 2 ಹೆಜ್ಜೆಗಳು ಮಾತ್ರ. ಹಾಗಾದ್ರೆ ಆರ್ಸಿಬಿಯ ನೆಕ್ಸ್ಟ್ ಮ್ಯಾಚ್ ಯಾವಾಗ, ಯಾರ ವಿರುದ್ಧ, ಎಲ್ಲಿ ಅಂತ ನೋಡ್ತಾ ಬರುವುದಾದ್ರೆ, ಆರ್ಸಿಬಿ ತನ್ನ ಮುಂದಿನ ಪಂದ್ಯದಲ್ಲಿ ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡವನ್ನ ಎದುರಿಸಲಿದೆ. ಅದು ಕೂಡ ಕ್ವಾಲಿಫೈರ್ 1ರ ಪಂದ್ಯದಲ್ಲಿ. ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ನ ಪ್ಲೇ ಆಫ್ ನ ಕ್ವಾಲಿಫೈರ್ ನ ಈ 1ರ ಪಂದ್ಯ ಇದೇ ಮೇ 26ರಂದು ಮಂಗಳವಾರ ನಡೆಯಲಿದೆ. ಆರ್ಸಿಬಿ ಹಾಗೂ ಜಿಟಿ ನಡುವಿನ ಕ್ವಾಲಿಫೈರ್ ನ ಮೊದಲ ಪಂದ್ಯ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇನ್ನು ಆರ್ಸಿಬಿ ಹಾಗೂ ಗುಜರಾತ್ ನಡುವಿನ ಕ್ವಾಲಿಫೈರ್ 1 ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭಗೊಳ್ಳಲಿದ್ದು, ಈ ಪಂದ್ಯವನ್ನ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ ಹಾಗೂ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮೂಲಕ ಉಚಿತವಾಗಿ ನೋಡಬಹುದು. ಮತ್ತೊಂದು ಕಡೆ ಜಿಟಿ ತಂಡ ಕೂಡ ಟೂರ್ನಿ ಉದ್ದಕ್ಕೂ ಒಳ್ಳೆಯ ಪ್ರದರ್ಶನವನ್ನೇ ಕೊಟ್ಟಿದೆ. ಸದ್ಯ ಟೂರ್ನಿಯಲ್ಲಿ 2ನೇ ಪ್ಲೇಸ್ ನಲ್ಲಿರುವ ಗುಜರಾತ್ ಟೈಟಾನ್ಸ್ ಆಡಿದ 14 ಪಂದ್ಯಗಳಿಂದ ಜಿಟಿ ಕೂಡ 9 ಗೆಲುವು 5 ಸೋಲುಗಳೊಂದಿಗೆ 18 ಪಾಯಿಂಟ್ಸ್ ಕಲೆ ಹಾಕಿದೆ. ಅಂದ್ರೆ ಎರಡು ಟೀಮ್ಸ್ ಸೇಮ್ ಪಾಯಿಂಟ್ ಕಲೆ ಹಾಕಿದ್ರು ಕೂಡ ನೆಟ್ ಆಧಾರದ ಮೇಲೆ ಇಲ್ಲಿ ಆರ್ಸಿಬಿ ಸ್ವಲ್ಪ ಮೇಲುಗೈ ಸಾಧಿಸಿದೆ ಅಂತ ಹೇಳಬಹುದು. ಇದೀಗ ಜಿಟಿ ವಿರುದ್ಧ ಕ್ವಾಲಿಫೈರ್ 1 ಪಂದ್ಯ ಗೆದ್ದು ಆರ್ಸಿಬಿ ಫೈನಲ್ಗೆ ಕಾಲಿಡುತ್ತಾ ಅನ್ನೋದನ್ನ ಕಾದು ನೋಡೋಣ. ನಿಮ್ಗೆ ಅನ್ಸುತ್ತೆ, ಎರಡನೇ ಬಾರಿ ಆರ್ಸಿಬಿ ಐಪಿಎಲ್ ಟೈಟಲ್ ಗೆಲ್ಲುತ್ತಾ ಅಥವಾ ಇಲ್ಲವನ್ನೋದನ್ನ ಕಮೆಂಟ್ ಮಾಡಿ. ನಮಸ್ಕಾರ.